ಫಿಶ್ ತವಾ ಫ್ರೈ. ಚಿಕನ್ ಮಟನ್ ಎಲ್ಲದಕ್ಕಿಂತ ಫಿಶ್ ತುಂಬ ಒಳ್ಳೆಯದು. ವಾರಕ್ಕೆ ಒಂದು ಸಲಿನಾದರೂ ನಾವು ಫಿಶ್ನ ತಿನ್ನೋದು ಅಭ್ಯಾಸ ಮಾಡಿಕೊಂಡ್ರೆ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದರಲ್ಲೂ ಈ ಥರ ಯಮ್ಮಿ ಆ್ಯಂಡ್ ಟೇಸ್ಟಿಯಾಗಿ ಮಾಡಿಕೊಂಡ್ರೆ ಫಿಶ್ ತಿನ್ನೋದಕ್ಕೆ ಬೇಜಾರೇ ಆಗೋದಿಲ್ಲ. ಈ ಫಿಶ್ ತವಾ ಫ್ರೈ ರೆಸಿಪಿನ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಅದ್ರ ಮಸಾಲಾನೇ ತುಂಬ ಅದ್ಭುತವಾಗಿ ಟೇಸ್ಟ್ ಕೊಡುತ್ತೆ. ನೋಡಿ, ನೋಡೋದಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ. ಈ ಡಿಲಿಷಿಯಸ್ ಆ್ಯಂಡ್ ಫ್ಯಾಬ್ಯುಲಸ್ ಆಗಿರೋ ಫಿಶ್ ತವಾ ಫ್ರೈನ ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟ್ ನಾವು ಫಿಶ್ ಪೀಸಸ್ನ ನೀಟಾಗಿ ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಬೇಕು. ನೆಕ್ಸ್ಟು ಮಸಾಲಾಗೆ 2 ಸ್ಪೂನ್ ಜೀರಿಗೆ ಪೌಡರ್, 2 ಸ್ಪೂನಷ್ಟು ಗರಂ ಮಸಾಲ ಪೌಡರ್, 1 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಪೆಪ್ಪರ್ ಪೌಡರ್ ಮತ್ತು 2 ಸ್ಪೂನಷ್ಟು ತೇಜು ಫಿಶ್ ಫ್ರೈ ಮಸಾಲ. ಹಾಗೆ ಬೈಂಡಿಂಗ್ಗೋಸ್ಕರ 1 ಸ್ಪೂನಷ್ಟು ಕಾರ್ನ್ ಸ್ಟಾರ್ಚ್, 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು, 5-6 ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ, ಫ್ಲೇವರ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಹಚ್ಕೊಂಡಿರೋವಂಥ ಕರ್ಬೇವಿನ ಸೊಪ್ಪು, ಉಪ್ಪು 1/2 ಸ್ಪೂನು, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಟೇಸ್ಟ್ಗೆ ಅಗತ್ಯ ಇದೆಯೋ ಅಷ್ಟು. ನಿಂಬೆಹಣ್ಣು ಅರ್ಧ, ಇದನ್ನು ಅಷ್ಟೇ ನಿಮಗೆ ಎಷ್ಟು ಉಳಿಬೇಕೋ ಅಷ್ಟು ನೀವೇ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. 1/4 ಸ್ಪೂನಷ್ಟು ಅರಿಶಿಣ. ಇಷ್ಟನ್ನು ನಾವು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಡಿ, ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿ ಪೇಸ್ಟ್ ಆಗಬೇಕು, ವಾಟರಿ ಕನ್ಸಿಸ್ಟೆನ್ಸಿ ಬೇಡ. ಈಗ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಅಂತ. ಲಾಸ್ಟಲ್ಲಿ ಈ ಮಸಾಲಾಗೆ 1/2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು, ತುಂಬ ನೀರು ಥರ ಮಾಡ್ಕೊಬೇಡಿ, ಗಟ್ಟಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಫಿಶ್ ತಗೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಈ ಥರ ಮಸಾಜ್ ಮಾಡ್ಕೊಳ್ಳಿ. ಅದ್ರ ಮೇಲೆ ನಾವು ಮಾಡ್ಕೊಂಡಿದ್ವಲ್ಲ ಈಗ ಮಸಾಲೆನ, ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ತುಂಬ ತಿಕ್ ಲೇಯರ್ ಹಂಗೆ ಹಾಕ್ಕೊಬೇಡಿ, ಮತ್ತು ಮಸಾಲೆ ಫ್ರೈ ಮಾಡ್ಬೇಕಾದ್ರೆ ಎಲ್ಲ ಕಿತ್ಕೊಂಡು ಬಂದುಬಿಡುತ್ತೆ. ಅದರಿಂದ ಒಂದು ತಿನ್ ಲೇಯರ್ ಹಾಕ್ಕೊಳ್ಳಿ. ಈ ಥರ ಎಲ್ಲ ಫಿಶ್ಗೂ ಮಸಾಲ ಹಚ್ಕೊಂಡು ರೆಡಿ ಮಾಡ್ಕೊಬೇಕು. ವಿಡಿಯೋನಲ್ಲಿ ನೋಡಿ, ನಾವು ಕಟ್ ಮಾಡ್ಕೊಂಡಿದ್ದು ಕರ್ಬೇವಿನ ಸೊಪ್ಪು ಮತ್ತು ಕ್ರಷ್ ಮಾಡಿರೋಂಥ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿರೋದ್ರಿಂದ ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೂ ಅದ್ರ ಟೇಸ್ಟ್ ಎಲ್ಲ ಇನ್ನೂ ಎನ್ಹಾನ್ಸ್ ಆಗುತ್ತೆ ಅದರಿಂದ. ಈಗ ಎಲ್ಲ ಫಿಶ್ ಪೀಸಸ್ಗೂ ನಾನು ಈ ಥರ ಮಸಾಲ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಫ್ರೈ ಮಾಡೋಣ. ನೆಕ್ಸ್ಟ್ ಈಗ ಫ್ರೈ ಮಾಡೋದಕ್ಕೆ ಒಂದು ಗ್ರಿಲ್ ಪ್ಯಾನು ಅಥವಾ ನಾರ್ಮಲ್ ತವಾ ತಗೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಫಿಶ್ನ ಅದ್ರ ಮೇಲೆ ಪ್ಲೇಸ್ ಮಾಡ್ಕೊಳ್ಳಿ. ಒಂದು ಅರ್ಧದಿಂದ 1 ನಿಮಿಷ ಒಂದು ಕಡೆ ಫ್ರೈ ಆದಮೇಲೆ ಅದನ್ನು ಹಿಂದೆಗಡೆಗೆ ಫ್ಲಿಪ್ ಮಾಡಿ. ಒಂದೊಂದು ಸೈಡ್ನೂ 1 ನಿಮಿಷ ಬಿಟ್ಟು ಫ್ಲಿಪ್ ಮಾಡ್ಕೊಳ್ಳಿ. ತುಂಬ ಬೇಗ ಎತ್ತಬೇಡಿ, ಮಸಾಲ ಎಲ್ಲ ತುಂಬ ಕಿತ್ಕೊಂಡು ಬಂದ್ಬಿಡುತ್ತೆ. ಹೀಗೆ 1-2 ಸಲ ಆ ಕಡೆ ಈ ಕಡೆ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫಿಶ್ ಬೆಂದಿದೆಯಾ ಅಂತ ಗೊತ್ತಾಗಬೇಕಂತ ಅಂದರೆ ನಾವು ಸೌಟಲ್ಲಿ ಒಂದು ಸ್ವಲ್ಪ ಪೋಕ್ ಮಾಡಿ ನೋಡಿದ್ರೆ ಅದು ಒಳಗಡೆ ಹೋಗುತ್ತೆ, ಆವಾಗ ಅದು ಬೆಂದಿದೆ ಅಂತ ಅರ್ಥ. ಈಗ ಸೂಪರ್ ಆಗಿರೋ ಅಂಥ ಅಂಜಲ್ ಫಿಶ್ ತವಾ ಫ್ರೈ ರೆಡಿ ಇದೆ. ನೋಡೋದಕ್ಕೆ ಸೂಪರ್ ಆಗಿದೆ ಅಲ್ವಾ? ತಿನ್ನಬೇಕು ಅಂತ ಅನಿಸುತ್ತೆ. ನಿಂಬೆಹಣ್ಣು ತೊಗೊಂಡು ಒಂದು ಸ್ವಲ್ಪ ಫಿಶ್ ಮೇಲೆ ಹಿಂಡ್ಕೊಂಡ್ಬಿಟ್ಟು ಅದನ್ನು ಕಟ್ ಮಾಡಿ ತಿಂತಾಯಿದ್ರೆ ವಾವ್, ಅದು ಈ ಚಳಿಗಾಲಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡದೆ ಈ ಯಮ್ಮಿ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.